ಕೋಟಿ ನಾವು ಎಷ್ಟು ನೆನೆಸಿದ್ರು ಕಡಿಮೆ. ಆದರೆ ಈ ನಮ್ಮ ಮೋದಿಯವ್ರು ಬಂದ ಮೇಲೆ ಇದು ಮನೆರಾಗ ಇದ್ದಿದ್ದು. ಇದರ ಬಗ್ಗೆ ಮೊದಲು ಆರಂಭ ವಿರೋಧಿದ್ದು, ಕೊನೆಗೆ ಅದನ್ನು ತೊಗೊಂಡ್ಬಂದರು. ಅದನ್ನೇನೋ ಮಾಡ್ತಾ ಬಂದರು. 100 ದಿನಗಳಿದ್ದು 80 ಬಂದರು, 80ಗೆ ಕೆಲವೊಂದು ಟೈಮ್ದಾಗ 30-40 ದಿನಗಳು ಕೊಟ್ಟಿದ್ದು ದಾಖಲೆಗಳಿದ್ದಾವೆ. ಅದರಿಂದ ಅರ್ಥ ಏನಪ್ಪ ಅಂದ್ರೆ ಅದಷ್ಟು ಪ್ರಾಶಸ್ತ್ಯ ಕೊಡಲಿಲ್ಲ ಇದಕ್ಕೆ ಅನ್ನೋ ಕಾರಣಕ್ಕಾಗಿ ಈಗ ಅದರಲ್ಲೊಂದು ಹೊಸ ರೂಪದಲ್ಲಿ ಹೊಸ ಹೆಸರು ಇಡ್ತಾ ಇದ್ದಾರೆ. ಒಂದು ನಮ್ಮ ನೋಡಬೇಕಾಗಿದೆ, ನಮ್ಮ ಮೋದಿಯವರ 11 ವರ್ಷಗಳ ಆಡಳಿತ ನೋಡಿದಾಗ ಹಳಿ ಒಣರೆ ಅದು ಓಲ್ಡ್ ವೈನ್ ನ್ಯೂ ಬಾಟಲ್ ಅಂತ ನಮ್ಮಲ್ಲಿ ಗಾದಿ ಮಾತದ. ಆ ನೆಲೆ ಹೊಸ ಬಾಟ್ಲಿಗೆ ಈಗಾಗಲೇ ಅದು ಹೆಸರು ಅದು ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಹೆಸರು. ಈಗ ಇದ್ದಿದ್ದು ಗೊತ್ತದ ನಿಮಗೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ. ಇದು 100 ದಿನ ಕೂಡ 100 ದಿನ ಉದ್ಯೋಗ ಕೊಡಲೇಬೇಕು ಅನ್ನೋಂಥ ಒಂದು ಕಾನೂನು ಮಾಡಿದರು. ಅದ್ರ ಕಡೆಗೆ 80 ಹೇಳಿದೆ 90 30-40 ದಿನಗಳು ಬಂದು ಹಚ್ಚಿದ್ದು ದಾಖಲೆಗಳಿದ್ದಾವೆ ಅಂತೇಳಿ ಇವತ್ತೇನು ಮತ್ತೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿದ್ರು ನಮ್ಮ ಮೋದಿಜಿಯವ್ರಿಗೆ. ಅದಕ್ಕೆ ಹೊಸ ಹೆಸರು ಮತ್ತೆ ಕೊಟ್ಟಿದ್ದಾರೆ, ಹೆಸರು ಚೇಂಜ್ ಮಾಡಿದ್ದಾರೆ. ಅದನ್ನು ಚೇಂಜ್ ಮಾಡಿ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ. ಪೂಜ್ಯ ಬಾಪು ಮುಂದೆ ಜೊತೆಗೆ ಗ್ರಾಮೀಣ ರೋಜ್ಗಾರ ಯೋಜನೆ ಇರಲಿ. ಅದಕ್ಕೆ ನಾವು ಏನಂತಾರಪ್ಪ ಅಂದ್ರೆ PBGRY ಅಂತ ಹೆಸರು ಇಟ್ಕೊಂಡಿದ್ದಾರೆ. ಹೆಸರು ಚೇಂಜ್ ಆಯ್ತು ಅಷ್ಟೇ. ಅದ್ರ ಒಳಗೆ ಇರೋದು ಅದ ಸಾರ ಏನಂತೀರಿ ಒಳಗೆ ಇರೋದು ಒಂದೇ ಆತ್ಮ, ಅದು ಸೇಮ್. ಆದರೆ ಇವತ್ತೊಂದು ಖುಷಿ ಪಡೋ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಮೋದಿಜಿಯವರು ಇದನ್ನು 100 ದಿನ ಇದ್ದಿದ್ದು 125 ದಿನಕ್ಕೆ ಇರಿಸಿದ್ದಾರೆ. ಅದನ್ನು ನಡೆಸ್ಬೇಕಷ್ಟ. ಅದಕ್ಕಾಗಿ ಹಣನ ತೆಗೆದಿಟ್ಟಿದ್ದಾರೆ 1.51 ಲಕ್ಷ ಕೋಟಿ. ಮೊದಲು 1 ಲಕ್ಷ ಕೋಟಿ 10 ಲಕ್ಷ ಕೋಟಿ ಇಟ್ಟಿದ್ದರು ನಮ್ಮ ಏನಪ್ಪ ಅಂದರೆ ಸೋನಿಯಾ ಗಾಂಧಿ ಅವ್ರ ಕಾಲದಲ್ಲ 100 ದಿನಕ್ಕೆ ಆಗುವಂಗೆ. ಅದ ನಂತರ ಕಡಿಮೆ ಆಗ್ತಾ ಬಂದು 80,000 ಕೋಟಿ 70,000 ಕೋಟಿ 60,000 ಕೋಟಿ ಈಗ ಕಡಿಮೆ ಆಗ್ತದೆ ನಡೆದದು. ಅದು ದುಡ್ಡು